ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಿಲಿಕಾನ್ ಸಿಟಿ ಜನರಿಗೆ ಪಾರ್ಕಿಂಗ್ ಸಮಸ್ಯೆಯದ್ದೇ ಕಿರಿಕಿರಿಯಾಗಿದೆ. ಇದನ್ನು ನಿವಾರಣೆ ಮಾಡುವುದಕ್ಕೆ ಜಿಬಿಎನಿಂದ ಮತ್ತೊಂದು ಅಸ್ತ್ರವನ್ನ ರೂಪಿಸಲಾಗಿದೆ. ಹೊಸ ಪಾರ್ಕಿಂಗ್ ಶುಲ್ಕ ನೀತಿ ಜಾರಿಗೆ ತರುವುದಕ್ಕೆ ಕರಡು ಸಿದ್ಧ ಮಾಡಲಾಗಿದೆ. ಬಹುಮಹಡಿ ಪಾರ್ಕಿಂಗ್ ಲಾಟ್ ನಿರ್ಮಿಸೋದಕ್ಕೆ ಜಿಬಿಎ ಮಾಡಿರುವಂತಹ ಪ್ಲಾನ್ ಇದು. ಪಾರ್ಕಿಂಗ್ ಲಾಟ್ ಜೊತೆಗೆ ಪಾರ್ಕಿಂಗ್ ನಿಯಮಗಳು ಹಾಗಾದ್ರೆ ರಚನೆ ಆಗುತ್ತಾ ಅನ್ನುವಂತ ಪ್ರಶ್ನೆಗಳಿವೆ. ಈ ಮೂಲಕ ಪಾರ್ಕಿಂಗ್ ಸಮಸ್ಯೆಯನ್ನ ಪರಿಹರಿಸುವುದಕ್ಕೆ ಜಿಬಿಎ ಚಿಂತನೆಯನ್ನ ನಡೆಸಿದೆ. ಬೆಂಗಳೂರಿನ ಆಯ್ದ ಸ್ಥಳಗಳಲ್ಲಿ ಪಾರ್ಕಿಂಗ್ ಲಾಟ್ ಮಾಡೋದಕ್ಕೆ ಚಿಂತನೆಯನ್ನ ಮಾಡಲಾಗಿದೆ. ಎಸ್ಪಿ ರೋಡ್, ಎಂಜಿ ರೋಡ್, ಕೋರಮಂಗಲ, ವಿಜಯನಗರ, ಕೆಆರ್ ಮಾರ್ಕೆಟ್, ವಿಧಾನಸೌಧ, ಹೈಕೋರ್ಟ್, ಶಿವಾಜಿನಗರ ಹೀಗೆ ಜನಸಂದಣಿ ಪ್ರದೇಶಗಳಲ್ಲಿ ಪಾರ್ಕಿಂಗ್ ಲಾಟ್ ನಿರ್ಮಾಣ ಮಾಡೋದಕ್ಕೆ ಸಕಲ ಪ್ಲಾನ್ ಆಗಿದೆ. ಕಳೆದ 10 ವರ್ಷಗಳ ಹಿಂದೆಯೇ ರೂಪುಗೊಂಡಿದ್ದಂತಹ ಪಾರ್ಕಿಂಗ್ ನೀತಿ ಇದು. ಪಾಲಿಕೆ ಸದಸ್ಯರ ವಿರೋಧದಿಂದ ಅಂದಿನ ಸರ್ಕಾರ ಈ ಚಿಂತನೆಯ ಕುರಿತಂತೆ ಕೈಬಿಟ್ಟಿತ್ತು ನಿರ್ಧಾರವನ್ನ. ಇದೀಗ ಮತ್ತೆ ಪಾರ್ಕಿಂಗ್ ಲಾಟ್ನ ಓಲ್ಡ್ ಪ್ಲಾನ್ಗೆ ಹೊಸ ರೂಪವನ್ನ ನೀಡೋದಕ್ಕೆ ಜಿಬಿಎ ಪ್ಲಾನ್ ನಡೆಸಿದೆ. ಈ ಹಿಂದೆ ಮುಖ್ಯ ರಸ್ತೆಗಳಲ್ಲಿ ಪೇ ಅಂಡ್ ಪಾರ್ಕ್ ಮಾಡಿದಂತ ಜಿಬಿಎ ಆದ್ರೆ ಈವರೆಗೂ ಕೂಡ ಬೆಂಗಳೂರು ಪಾರ್ಕಿಂಗ್ ಸಮಸ್ಯೆ ಮಾತ್ರ ಬಗೆಹರಿತಾ ಇಲ್ಲ. ಒಂದು ರೀತಿ ದೊಡ್ಡ ಟೆನ್ಷನ್ ಆಗಿದೆ. ಈ ಹೊಸ ನೀತಿಯಿಂದ ಸಂಚಾರವನ್ನ ಸುಗಮಗೊಳಿಸೋದಕ್ಕೆ ಜಿಬಿಎ ಈಗ ಹೊಸ ಪ್ಲಾನ್ ಅನ್ನ ಮಾಡ್ತಾ ಇದೆ. ಪಾರ್ಕಿಂಗ್ ಲಾಟ್ನಿಂದ ಜಿಬಿಎ ವರಮಾನವನ್ನ ಹೆಚ್ಚಿಸುವಂತಹ ಚಿಂತನೆಯೂ ಕೂಡ ಒಂದು ಕಡೆಯಿಂದ ಆಗ್ತಾ ಇದೆ. ಇನ್ನು ಪಾರ್ಕಿಂಗ್ ರೂಲ್ಸ್ ಹಾಗಾದ್ರೆ ಏನಾಗುತ್ತೆ ಅಂತ ನೋಡ್ತಾ ಹೋಗುತ್ತಾದ್ರೆ, ಮನೆ ಕಾಂಪೌಂಡ್ ಒಳಗೆ ನಿಮ್ಮ ವಾಹನವನ್ನ ಪಾರ್ಕ್ ಮಾಡಬೇಕು. ಮನೆ ಮುಂದೆ ಫುಟ್ಪಾತ್ನಲ್ಲಿ ವಾಹನದ ಪಾರ್ಕಿಂಗ್ಗೆ ನಿಷೇಧ ಹೇರಲಾಗುತ್ತೆ. ಜಿಬಿಎನಿಂದ ನಿಮ್ಮ ಮನೆ ಬಳಿಯೇ ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ನಿಮ್ಮ ಮನೆಯಿಂದ 1/2 ಕಿಲೋಮೀಟರ್ ಒಳಗೆ ಪಾರ್ಕಿಂಗ್ ವ್ಯವಸ್ಥೆ ಇರುತ್ತೆ. ಜಿಬಿಎ ಅಥವಾ ಖಾಸಗಿ ಜಾಗದಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನ ನಿರ್ಮಿಸಲಾಗುತ್ತೆ. ಪ್ರತಿ ತಿಂಗಳು ಪಾರ್ಕಿಂಗ್ಗೆ ಅಂತ ಹೇಳಿ ಇಂತಿಷ್ಟು ಹಣವನ್ನ ಪಾವತಿ ಮಾಡಬೇಕಾಗತ್ತೆ. ಗೇಟ್ ಒಳಗೆ ಹೊರತುಪಡಿಸಿ ಎಲ್ಲಿ ವಾಹನವನ್ನ ನಿಲ್ಲಿಸಿದ್ರು ಕೂಡ ಶುಲ್ಕವನ್ನ ನಿಗದಿ ಮಾಡಬೇಕು. ಒಂದು ಕಾರಿಗೆ ಮಾಸಿಕವಾಗಿ ಇಂತಿಷ್ಟು ಅಂತ ಹೇಳಿ ದರ ನಿಗದಿಯನ್ನ ಮಾಡಲಿದೆ ಜಿಬಿಎ. ಇನ್ನು ಹೊಸ ನೀತಿ ಜಾರಿ ಮಾಡೋದಕ್ಕೆ ಜಿಬಿಎ ಈ ರೀತಿಯಾಗಿ ಚಿಂತನೆಯನ್ನ ಮಾಡಲಾಗಿದೆ. ಇದರಿಂದ ಟ್ರಾಫಿಕ್ ಸಮಸ್ಯೆಗೆ ಕೊಂಚ ಪರಿಹಾರದ ಜೊತೆಗೆ ಆದಾಯ ಕೂಡ ಒಲಿದು ಬರುತ್ತೆ. ಹೊಸ ಕಟ್ಟಡ ನಿರ್ಮಾಣದ ವೇಳೆ ಪಾರ್ಕಿಂಗ್ ಜಾಗ ಅನ್ನೋದು ಅನಿವಾರ್ಯವಾಗುತ್ತೆ. ಒಂದು ವೇಳೆ ಈ ಒಂದು ನಿಯಮವನ್ನ ಉಲ್ಲಂಘನೆ ಮಾಡಿದ್ರೆ ದಂಡಾಸ್ತ್ರಕ್ಕೆ ಜಿಬಿಎ ಚಿಂತನೆಯನ್ನ ನಡೆಸಿದೆ.